ಬರೋಬ್ಬರಿ 111 ದಿನ, ಥರದ 24 ಕಂಟೆಸ್ಟೆಂಟ್, 6 ಫೈನಲ್. 12ರ ಮಹಾಪಟ್ಟ ಯಾರಿಗೆ? 11 ಬಿಗ್ ಬಾಸ್ ಸೀಸನ್ 12ರ ಪ್ರೀ ಫಿನಾಲೆ ಇವತ್ತು ನಡೀತಾ ಇದೆ. ಬಿಗ್ ಬಾಸ್ ಸೀಸನ್ 12 11 ವರ್ಷಗಳಿಂದ ನೋಡ್ಕೊಂಡು ಬಂದವರಿಗೆ ಗೊತ್ತಿರುತ್ತೆ. ಬಿಗ್ ಬಾಸ್ ಸೀಸನ್ ನ ಫೈನಲ್ಗಳು 2 ದಿನಗಳ ಕಾಲ ನಡೀತದೆ, ಅದು ಶನಿವಾರ ಮತ್ತು ಭಾನುವಾರ. ಆದ್ರೆ ಈ ಬಾರಿ ಬೇರೆಯದೇ ಆಗಿ ಹೋಗಿದೆ. ಏನಂತ ಹೇಳಿದ್ರೆ, ಸುದೀಪ್ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದಾಗಿ, ಅವರು CCL ಆಡ್ತಿರೋದ್ರಿಂದಾಗಿ ಕೇವಲ 1 ದಿನಗಳ ಕಾಲ ಮಾತ್ರ ಬಿಗ್ ಬಾಸ್ ನ ಫೈನಲ್ ನಡೆಯುವಂಥದ್ದು. ಇವತ್ತು ಶನಿವಾರ ಅಂತ ಹೇಳಿದ್ರೆ, ಇವತ್ತು ಪ್ರೀ ಫಿನಾಲೆ ಹಲವಾರು ಆಟಗಳು, ಹಾಗೆ ಅದ್ರ ಜೊತೆಗೆ ಅವರಿಗೆ ಮೇಕಪ್ ಆಗಿರ್ಬೋದು, ಅವರ ಕಾಸ್ಟ್ಯೂಮ್ಗಳಾಗಿರ್ಬೋದು, ಎಲ್ಲನೂ ಕೂಡ ಇವತ್ತು ಬಿಗ್ ಬಾಸ್ ಮನೆಗೆ ಬರ್ತದೆ. ಸೊ ಫೈನಲಿ 24 ಜನ ಕಂಟೆಸ್ಟೆಂಟ್ಗಳು ಈ ಮನೆಗೆ ಬಂದಿದ್ರು. ಅದರಲ್ಲಿ ಗಟ್ಟಿಗಿತ್ತಿಯರಾದಂತಹ ಸಿಂಹಗಳಾದಂತಹ 3 ಜನ ಹುಡುಗರು 3 ಜನ ಹುಡುಗಿಯರು ಉಳ್ಕೊಂಡು ಟಾಪ್ 6ಗೆ ಬಂದಿದ್ದಾರೆ. ಸೊ ಆ ಟಾಪ್ 6 ಅಲ್ಲಿರುವಂತವ್ರಿಗೆ ಯಾರಿಗೆ ನಾಳೆ ಆ ಕಪ್ ಸಿಗತ್ತೆ ಅನ್ನೋದು ಕಾದು ನೋಡಬೇಕು. ಅಷ್ಟೇ ಅಲ್ಲ, ಇವತ್ತು ಆ ಕಪ್ ಯಾವುದು ಅಂತಾನೂ ಕೂಡ ರಿವೀಲ್ ಮಾಡುವಂತಹ 2ನೇ ಪ್ರೋಮೋನು ಕೂಡ ಬರ್ತದೆ. ಸೊ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ನಾವು ನೋಡಿರುವಂತಹ ಬಿಗ್ ಬಾಸ್ ಅಲ್ಲಿ ಸೀಸನ್ 2 ದಿನ ಫೈನಲ್ ಅನ್ನ ಮಾಡ್ತಾ ಇದ್ರು. ಅದಕ್ಕೂ 1 ವಾರ ಮೊದಲೇ ಕಪ್ಪನ್ನ ತಂದು ಬಿಗ್ ಬಾಸ್ ಮನೆ ಒಳಗೆ ಇಡ್ತಾ ಇದ್ರು. ಆದ್ರೆ ಈ ಬಾರಿ ಎಲ್ಲದೂ ಕೂಡ ಚೇಂಜ್ ಆಗಿದೆ. ವಾರ ಪೂರ್ತಿ ಅಂದ್ರೆ ವರ್ಷ ಪೂರ್ತಿ ಚೆನ್ನಾಗಿದ್ದಂತಹ ಸೀಸನ್ ಕೊನೆಯಲ್ಲಿ ಯಾಕೋ ಎಲ್ಲ ಹೊಡಿತಾ ಇದೆ. ಸೊ ಕೊನೆ ವಾರಗಳನ್ನ ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಬೋರ್ ಆಗೋಯ್ತು. ಫೈನಲ್ ಕೂಡ ಅಷ್ಟೇ, ಕೇವಲ 1 ದಿನ ಅಂತ ಹೇಳ್ತಿದ್ದಾರೆ, ಅದು ಭಾನುವಾರವೇ ಶೂಟಿಂಗ್ ನಡೆದು ಸಂಜೆ 6 ಗಂಟೆಯಿಂದ ನಮಗೆ ಟೆಲಿಕಾಸ್ಟ್ ನ ಮಾಡ್ತಾರೆ. ಸೊ ಸುದೀಪ್ ಅವರು ಪಾಪ ನಿನ್ನೆ ಕ್ರಿಕೆಟ್ ಎಲ್ಲ ಆಡ್ಕೊಂಡು ಎಷ್ಟೇ ಟಯರ್ಡ್ ಆಗಿದ್ರು, ನಿನ್ನೆನೆ ಬೆಂಗಳೂರಿಗೆ ಕೂಡ ವಾಪಸ್ ಆಗಿದ್ದಾರೆ. ಇವತ್ತು ಅಥವಾ ನಾಳೆ ಶೂಟಿಂಗ್ ಸ್ಟಾರ್ಟ್ ಆಗತ್ತೆ. ಯಾರ ಕೈಯಿಗೆ ಸೀಸನ್ 12ರ ಅಂದ್ರೆ ನಮ್ಮ ಕನ್ನಡ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ, ಅದರಲ್ಲೂ ಕೂಡ 12ನೇ ಸೀಸನ್ ಮಾಡಿದಂತಹ ದಾಖಲೆಗಳು ತುಂಬ ದೊಡ್ಡ ದಾಖಲೆಗಳು. ಆ ದಾಖಲೆಗಳು ಮಾಡಿದಂತಹ ಸೀಸನ್ನ ಕಪ್ಪು ಯಾರ ಕೈಯಲ್ಲಿ ಸಿಗತ್ತೆ ಅಂತ ಹೇಳಿ ನೋಡುವಂತಹ ಕಾತರ ಕರ್ನಾಟಕದ ಜನತೆ. ಆದರೆ ಗಿಲ್ಲಿಯ ಕ್ರೇಜ್ ಏನಿದೆ ಬಿಗ್ ಬಾಸ್ ಅಲ್ಲಿ, ಅದನ್ನು ಯಾರೂ ಕೂಡ ಮರುಸೃಷ್ಟಿ ಮಾಡೋಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಅಭಿಮಾನಿಗಳು ಒಬ್ಬೊಬ್ಬರಂತೆ ಅವನ ಟ್ಯಾಟೋವನ್ನು ಹಾಕ್ಸ್ಕೊಳ್ಳುವಂತಹ ಲೆಕ್ಕಾಚಾರಕ್ಕೆ ಬೆಳೆದಿರೋದು ತುಂಬ ಆಶ್ಚರ್ಯ ಆಗ್ತಾ ಇದೆ. ಅಷ್ಟೇ ಅಲ್ಲ, ಗಿಲ್ಲಿಗೆ ಇದರ ಒಂದು ಊಹೆನೂ ಕೂಡ ಇಲ್ಲ. ಹೊರಗಡೆ ಬಂದಾದ್ಮೇಲೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ನೋಡ್ಲಿಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಏನೇ ಆಗಲಿ, ಬಿಗ್ ಬಾಸ್ ಮನೆ ಅನ್ನೋದು ತುಂಬ ದೊಡ್ಡ ಹೆಸರು ತಂದುಕೊಡುವಂತಹ ಒಂದು ಶೋ. ಇಂತಹ ಶೋಗಳು ಆದಷ್ಟು ಹೆಚ್ಚು ಬಡ ಕಲಾವಿದರಿಗೆ ಹಾಗೂ ಟ್ಯಾಲೆಂಟ್ ಇರೋರಿಗೆ ಅವಕಾಶಗಳನ್ನು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.